ಆದಿಜಾಂಬವ ಮಾದಿಗ ಕ್ಷೇಮಾಭಿವೃದ್ಧಿ ಸಮಿತಿ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಎಂದು ಒತ್ತಾಯ. ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಪಿರಿಯಾಪಟ್ಟಣ ಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ತುರ್ತು ಪೂರ್ವಭಾವಿ ಸಭೆ ಆಯೋಜಿಸಿ ಒಳ ಮೀಸಲಾತಿ ಹೋರಾಟದ ವಿಚಾರವಾಗಿ ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆದಿಜಾಂಬವ ಮಾದಿಗ ಕ್ಷೇಮಾಭಿವೃದ್ಧಿ ಸಮಿತಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಸೀಗೂರು ವಿಜಯಕುಮಾರ್ ಒತ್ತಾಯಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಲಿಖಿತವಾಗಿ ತಿಳಿಸಿದಂತೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಲು ನಾವು ಒತ್ತಾಯ ಮಾಡುತ್ತಿದ್ದೇವೆ ಎಂದು ತಾಲೂಕು ಆದಿಜಾಂಬವ ಮಾದಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ಸಿಜಿ ಚಪ್ಪರದಹಳ್ಳಿ ತಿಳಿಸಿದರು. ನಮ್ಮ ಮಾದಿಗ ಸಮುದಾಯವು ಶಾಂತಿ ಮತ್ತು ಸ್ನೇಹದ ಸ್ವಭಾವದವರು. ನಾವು ಇತರರಿಗೆ ತೊಂದರೆ ನೀಡದೆ ಒಳ ಮೀಸಲಾತಿ ಜಾರಿಯಾದಲ್ಲಿ ಶಾಂತಿ ಪ್ರಿಯರಾಗಿ ಇತರರಿಗೆ ಮಾದರಿಯಾಗುತ್ತೇವೆ ಎಂದು ತಾಲೂಕು ಗೌರವಾಧ್ಯಕ್ಷ ಬೂತನಹಳ್ಳಿ ಶಿವಣ್ಣ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅತಿ ಶೀಘ್ರದಲ್ಲಿ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿ ಜಾರಿಗೊಳಿಸಬೇಕು. ಇಲ್ಲದಿದ್ದರೆ ಪಕ್ಷಾತೀತವಾಗಿ ಮಾದಿಗ ಸಮುದಾಯ ಸಂಘಟನೆಯಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ಜಗದೀಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಣ್ಣತಮ್ಮಯ್ಯ, ಸಂಘದ ಕಾರ್ಯದರ್ಶಿ ರಮೇಶ್, ಶಿವಣ್ಣ, ಹಿರಿಯ ಮುಖಂಡರಾದ ಸಣ್ಣಪ್ಪ, ಚೆನ್ನಯ್ಯ, ಸಿಜೆ, ಆದಿಶೇಷ್, ಸುರೇಶ್, ನಾರಾಯಣ್, ಗಿರೀಶ್, ಉದಯ್, ಪುಟ್ಟಯ್ಯ, ಜಯಸ್ವಾಮಿ, ಮಲ್ಲೇಶ್, ಶಿವ, ಮಧು, ಆನಂದ್, ಕಾಳಯ್ಯ ಸೇರಿದಂತೆ ಇತರರು ಇದ್ದರು. ವರದಿ ಪ್ರಕಾಶ್, ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬು ಜಗಜೀವನರಾಮ್ಗೆ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಆ ಡೇಟ್ಗಳು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಅದರೊಳಗಡೆ ಈಗ ನೆನ್ನೆ ಮೊನ್ನೆಯಿಂದ ಒಂದು ಚಳವಳಿ ಮಾಡಿದ್ರು. ನಮ್ಮ ರೈತ ಸಮುದಾಯ ಚಳವಳಿ ಮಾಡಿದ್ರು. ನಮ್ಗೆ ಏನ್ ಪರ್ಸೆಂಟೇಜ್ ತಲುಪಿಸ್ಬೇಕು ಅದನ್ನ ಕೊಡಿ ಅಂತ ಕೇಳ್ತಪ್ಪಲ್ಲ. ಪಾಲನೆ ನಮಗೆ ಕೊಡಿ ಸ್ವಾಮಿ, ನಮ್ಮನ್ನ ಕೊಡಿ ಸ್ವಾಮಿ, ನಮ್ಮನ್ನ ಗುರುತಿಸಿ ನಮ್ದು ಇಷ್ಟಿದೆ, ನಮ್ದು ಪರ್ಸೆಂಟೇಜ್ ಇಷ್ಟೇ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಕೇಳೋದು ಸರಿ. ಆ ವರ್ಗಕ್ಕೆ ಕೇಳ್ಕೊಳ್ಳಿ, ಆ ಸಮಾಜಕ್ಕೆ, ಆ ಜಾತಿಯವರು ಕೇಳಿ. ಅವರದ್ದು ಕಡಿಮೆ ಇದೆ, ನಮ್ದು ಜಾಸ್ತಿ ಇದೆ ಅಂತ ನಾವು ಹೇಳ್ತಿದ್ವಿ. ನನಗೆ ಗೊತ್ತು ನಾನು ಜಾಸ್ತಿ ಇದೆ ಅಂತ ಹೇಳಕ್ಕೆ ವರದಿ ನಾನು ಕೊಟ್ಟಿದ್ದೀನ. ವರದಿ ಕೊಟ್ಟಂತ ಏನೇನು ಸರ್ಕಾರ ಯಾರ್ಯಾರು ಆದೇಶ ಮಾಡಿದ್ರು ನೀವೆಲ್ಲ ಬರೀಬೇಕು. ಜನಗಣತಿ ಎಷ್ಟು, ಯಾವ್ಯಾವ ಜಾತಿ ಎಷ್ಟು ಪರ್ಸೆಂಟ್ ಇದ್ದಾರೆ, ಯಾವ ಸಮಾಜ ಎಷ್ಟು ಪರ್ಸೆಂಟ್ ಇದೆ ನೀವು ಕೊಡಬೇಕು ಅಂತ ಏನು ಕೇಳಿದ್ರು ಸರ್ಕಾರ ನೇಮಕ ಮಾಡಿದಂತ ಅಧಿಕಾರಿಗಳು ಅವರು ವರದಿಯನ್ನು ಕೊಟ್ಟವ್ರೆ. ಯಾರು ಕೊಟ್ಟವ್ರೆ? ಸರ್ಕಾರ ಕೊಟ್ಟವ್ರೆ. ಸರ್ಕಾರಕ್ಕೆ ಆ ವರದಿಯನ್ನು ಕೊಟ್ಟ ನಂತರ ಅಧಿಕಾರಿಗಳ ಮೇಲೆ ದೂರ ಹೇಳೋದು ಅದಲ್ಲ, ಅದು ಶೋಭೆ ತರುವಂಥದ್ದಲ್ಲ. ಅಧಿಕಾರಿಗಳು ತಪ್ಪು ಮಾಡವ್ರೆ, ಅವ್ರು ಅಲ್ಲಿ ತಪ್ಪು ಮಾಡವ್ರೆ, ಇವ್ರು ಬರೆಯೋರು ತಪ್ಪು ಮಾಡವ್ರೆ ಅಂತ 2004 ನಮ್ಮ ಒಂದು ಈ ಮಾದಿಗ ಜನಾಂಗ ಸುಮಾರು 35 ವರ್ಷಗಳಿಂದ ಸತತವಾಗಿ ಅನ್ನ ನೀರು ಬಿಟ್ಟು ಪ್ರಾಣ ತೆತ್ತಂತ ದಿನವನ್ನ ನಾವೆಲ್ಲ ನೋಡಿದ್ದೀವಿ. ನಮ್ಮ ಮಾಧ್ಯಮದ ಮಿತ್ರರಿಗೂ ಗೊತ್ತು, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತು. ಏನು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನತೆ ಸಿಗಬೇಕು, ನಾವೆಲ್ಲರೂ ಕೂಡ ನಾವು ಮನುಷ್ಯರಿಗೆ ಬದುಕಬೇಕು ಅಂತಕ್ಕಂಥ ಒಂದು ಮೌಲ್ಯವನ್ನು ಇಟ್ಕೊಂಡು ಹೋರಾಟ ಮಾಡೋದಂಥದ್ದು. ಅಂದ್ರೆ ನಮ್ಮಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನಪ್ಪಾ ಅಂತಂದ್ರೆ ನಮಗೆ ಶೈಕ್ಷಣಿಕ ಅವಕಾಶ ಇಲ್ಲ, ಸಾಮಾಜಿಕ ಅವಕಾಶ ಇಲ್ಲ, ಆರ್ಥಿಕವಾಗಿ ಇಲ್ಲ, ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ವಂಚಿತರಾಗ್ತಾ ಇದ್ವಿ. ಈ ವಿಚಾರವಾಗಿ ನಮಗೆ ಒಳ ಮೀಸಲಾತಿ ಕೊಡಿ ಅಂತಕ್ಕಂಥ ಹೋರಾಟ ಸುಮಾರು 35 ವರ್ಷ ನಡೆದಂಥದ್ದು. ಈ ವಿಚಾರವಾಗಿ ಮನಗಂಡಂತ ಕಾಂಗ್ರೆಸ್ ಸರ್ಕಾರ 2004ರಲ್ಲಿ ಸದಾಶಿವ ಆಯೋಗ ರಚನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾ ವರದಿಗಳನ್ನು ತರಿಸ್ಕೊಂಡಿದ್ರು. ಬಹಳ ನೀಟಾಗಿ ಆಗಿದೆ. 2001, 2, 3, 4 ನಾವೆಲ್ಲ ಕೂಡ ಒಳಗಡೆ ಬರ್ತಿದ್ವಿ. ಮಾದಿಗ ಎಂದು ವರದಿ 61ನೇ ಕಾಲಮಾನ ಇರ್ತಕ್ಕಂಥ ಮಾದಿಗ 101 ಜಾತಿ ಒಳಗಡೆ ಇರ್ತಕ್ಕಂಥದ್ರಲ್ಲಿ 61ನೇ ಕಾಲಮಾನ ಮಾದಿಗ ಅಂತ ಇದೆ, ದಯವಿಟ್ಟು ಮಾದಿಗ ಅಂತ ಅನಿಸಿ ಅಂತ ನಾವು ವಾಲಂಟಿಯರ್ ಆಗಿ ಹೇಳಿ ಬರೆದದ್ದು ಕೂಡ ಹೌದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ವರದಿ ಬಂತು ಅಂತ ನಾವು ಅಂತೀವಿ, ಹೇಳ್ತೀವಿ ನಾವು. ಯಾಕೆಂದ್ರೆ 2004 ನಡೆದಂತ ಸಮೀಕ್ಷೆ ಕೂಡ ಹೌದು, 2010, 11 ನಡೆದಂತ ಕಾಂತರಾಜ್ ವರದಿನೂ ಹೌದು, ಅದಾದ್ಮೇಲೆ ಮಾಧುಸ್ವಾಮಿ ವರದಿನೂ ಕೂಡ ಹೌದು, ಅದಾದ್ಮೇಲೆ ಈಗ ನಾಗಮೋಹನ್ ದಾಸ್ ವರದಿನೂ ಕೂಡ ಹೌದು. 4-5 ಸಮೀಕ್ಷೆಗಳು ವರದಿಗಳು ಮಾಡಿದ್ರೆ 4-5 ಸಮೀಕ್ಷೆ ವರದಿಗಳು ಕೂಡ ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು ಮಾಧವರು. ಇವತ್ತು ಕರ್ನಾಟಕದಲ್ಲಿ ಇವತ್ತು ಮಾಧವರು ಜಾತಿ ಇದೆ ಅನ್ನೋದು 4 ವರದಿಗಳು ಕೂಡ ವರದಿಯಾಗಿದೆ. ಹಾಗೆ
ಇವತ್ತು ಆ ವರದಿ ಪ್ರಕಾರದಲ್ಲಿ ಹೆಚ್ಚಿನ ವರದಿಗಳು ಪರ್ಸೆಂಟೇಜ್ ಕೊಟ್ಟು ಇವತ್ತು ಯಾವ್ಯಾವ 4 ತಾಸು ವರದಿ ಆಗಿರ್ಬೋದು, ಸದಸ್ಯ ಆಗಿರ್ಬೋದು, ಮತ್ತೆ ಮಾಧುಸ್ವಾಮಿ ವರದಿ ಆಗಿರ್ಬೋದು, ಕಾಂತರಾಜ್ ವರದಿ ಆಗಿರ್ಬೋದು, ಇವೆಲ್ಲ ಕೂಡ ಇವತ್ತು ಪರ್ಸೆಂಟೇಜ್ ಜಾಸ್ತಿ ಮಾಧುವಂತ ಹೆಚ್ಚಿನ ವರದಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ವರದಿ ಪ್ರಕಾರದಲ್ಲಿ ಇವತ್ತು ಮಾಹಿತಿ ಹೆಚ್ಚಿನಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಅಣ್ಣ ತಮ್ಮಂದಿರಾದಂತ ನಮ್ಮ ಬಲಗೈ ಸಹೋದರ ನಮ್ಗೆ 5% ಕೊಟ್ಟಿದೆ ಅಂತ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ನಾವು ಚಳುವಳಿ ಮಾಡ್ತೀವಿ ಅಂತ ಹೇಳ್ತಿದ್ರೆ, ನಾವು ಹಿಂದಿನಿಂದ ಕೂಡ ನಾವು ಮತ್ತೆ ಬಡವರು ಮಾಡುವಂತ ಭಿನ್ನಾಭಿಪ್ರಾಯಗಳು ಬರುವಂತೆ ಒಂದೇ ಗೂಡಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂತ ಸಂವಿಧಾನದಲ್ಲಿ ನಾವು DSS ಆಗಿರ್ಬೋದು, ನಾವು ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು, ಆ ಸಂಘ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಂತರು, ನೊಂದಂತ ಜನರಿಗೆ ನ್ಯಾಯ ಕೊಡಿಸ್ಕೊಂಡು ಬಂದಂತ ಜನ ಯಾವತ್ತೂ ಶೋಷಣೆ ಒಳಗಾಗಿರುವಂತರು. ಕೊಟ್ಟ ನಂತರ ನಾನೇ 3-4 ಆಯೆಗಳು ಇದನ್ನು ಸೆಲೆಕ್ಟ್ ಮಾಡಿ ಯಾವುದೇ ಹಂತದಲ್ಲಿ ಕೂಡ ಮಾದಕರ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತಲೇ ಬಂದಿದೆ. ಮಾದಕರ ಪರ್ಸೆಂಟೇಜ್ ಜಾಸ್ತಿ ಅಂತ ಬಂದಾಗ ಅದನ್ನು ಯಾವ ರೀತಿ ಸಹಿಸ್ಕೊಳ್ಬೇಕು, ಯಾವ ರೀತಿ ಒಪ್ಕೋಬೇಕು, ಅದನ್ನು ನಾವು ತಿರಸ್ಕಾರ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಗೊಂದಲದಲ್ಲಿ, ಅವ್ರು ಗೊಂದಲಿದ್ದಾರೆ, ನಾವು ಗೊಂದಲಿದ್ದೀವಿ. ಇವತ್ತಿನ ಸದಾಶಿವ ಆಯೋಗದ ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ತಗೊಂಡ್ರೆ ಅವ್ರಿಗೆ 60% ಸಿಗ್ತಾ ಇದೆ. ಅಲ್ಲಿಗೆ ನಿಮ್ಗೆ ಅದು ಸೀಕ್ವೆನ್ಸ್ ಅರ್ಥ ಆಗ್ತಾ ಇಲ್ಲ. ನಮಗೆ 6% ಬಂದಿದೆ, ಅವ್ರಿಗೆ 60%. ಯಾಕೆ ಅಂದರೆ 101 ಜಾತಿಗಳ ವಿಂಗಡಣೆಯಲ್ಲಿ ಏನು ಮಾಡಿದರೆ ಸುಪ್ರೀಂ ಕೋರ್ಟ್ 5 ಮಾನದಂಡಗಳನ್ನ ವ್ಯವಸ್ಥೆ ಮಾಡಿದೆ. 5 ಮಾನದಂಡಗಳನ್ನ ತೆಗೆದುಕೊಂಡು ನೀವು ರಿಸರ್ವೇಷನ್ ಮತ್ತೆ ಇದನ್ನ ಅಂಕಣನ ನೀವು ಸ್ಟಡಿ ಮಾಡಬೇಕು. 5 ಮಾನದಂಡಗಳನ್ನ ತಗೊಂಡಿದ್ದಾರೆ, ಆರ್ಥಿಕ, ಸಾಮಾಜಿಕ, ನ್ಯಾಯಬದ್ಧ. ಅದರಲ್ಲಿ ಒಟ್ಟಾರೆ ನಾವು ಹಳೆಯದನ್ನ ಲೆಕ್ಕ ಹಾಕಿದಾಗ ಮಾದಿಗ ಹೆಚ್ಚು ಕಡಿಮೆ 40-45 ಲಕ್ಷ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು. ಅವರಲ್ಲಿ ವಲಯ ಸಮಾಜದವ ಮತ್ತು ಅವರು ಸಂಬಂಧಿತ ಉಪಜಾತಿಗಳು ಸೇರಿಕೊಂಡ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಒಂದು 26-27 ಲಕ್ಷ ಕೊಡ್ಬೋದು, ಅಥವಾ 30 ಲಕ್ಷ ಕೊಡ್ಬೋದು. ಈಗ 30 ಲಕ್ಷ ಕೊಡ್ಬೋದು, ಅದು ಇನ್ನೊಂದು 2 ಲಕ್ಷ ಜಾಸ್ತಿ. ಇಲ್ಲಿ ಅವರು ಪ್ರಶ್ನೆ ಮಾಡ್ತಿರೋ ವಿಚಾರ ಏನಂದ್ರೆ, ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾದರಿಯಾಗಿರ್ತಕ್ಕಂಥ 49 ಸಮೂಹಗಳೇನಿದೆ ಅದರಲ್ಲಿ ಬರೀ ಐಡೆಂಟಿಫೈ ಮಾಡಿರೋದು 18 ಸಮೂಹಗಳು, ಅದಕ್ಕೆ 6%. ಇನ್ನು 31 ಜಾತಿ ಮಾದಿಗ ಸಂಬಂಧಿತ ಜಾತಿಗಳು 31 ಇದೆ. ಆ 31 ತಗೊಂಡೋಗಿ ಪ್ರವರ್ಗ ಏನಲ್ಲಿ ಸೇರಿಸಿದೆ. ABCD ಅಂತ 5 ಕ್ಯಾಟಗರಿ. 5 ಕ್ಯಾಟಗರಿನಲ್ಲಿ ಪ್ರವರ್ಗ ಏನಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ವಿಂಗಡಣೆ ಮಾಡಿ 31 ಜಾತಿಗಳನ್ನ ಅಲ್ಲಿ ತಗೊಂಡಿದ್ದಾರೆ. ನಮ್ಮ ವಲಯ ನಮ್ಮ ಸಂಬಂಧಿಕರು ಏನಿದ್ದಾರೆ ಅವ್ರ ಸಂಬಂಧಿತ ಜಾತಿಗಳನ್ನ